ಇದೆ ಬ್ಯಾಕ್ ವಾಟರ್ಸ್. ನೀರಿದೆ, ತುಂಬಾ ಇದೆ, ತುಂಬ ಏನಿಲ್ಲ, ಹೋಗ್ಬಿಟ್ಟಿದ್ದಾವೆ ಹಿಂದಕ್ಕೆ ಫುಲ್ಲು. ಆ್ಯಕ್ಚುಲಿ ಫುಲ್ ಇಲ್ಲಿವರೆಗೂ ಬರುತ್ತೆ ಅನ್ಸುತ್ತೆ ನೀರು. ಆದರೆ ಯಾವ ಗುರುನು ಇಂಥವ್ರಿಂದನೇ ಎಲ್ಲ ಆಕ್ಸಿಡೆಂಟ್ ಆಗೋದು. ಸೀದಾ ಥರ್ಡ್ ಲೈನಿಂದ ಈ ಕಡೆ ಲೈನ್ಗೆ ಹೇಳ್ಬಿಟ್ಟ. ಅಫಿಷಿಯಲಿ ವೆಲ್ಕಮಿಂಗ್ ಯು ಆಲ್ ಟು ದ ಬಿಸಿಲ ನಾಡು ಬಳ್ಳಾರಿ ಆ್ಯಂಡ್ ರಾಯಚೂರು. ಅಲ್ಲಿ ಮುಂದೆ ನೋಡ್ತಿರ್ಬೋದು ಸಿಗ್ನಲ್ ಹಿಂದ್ಗಡೆ ಈ ಥರ ಹಾಕಿದ್ದಾರೆ, ಬಿಕಾಸ್ ತುಂಬ ಬಿಸಿಲಿರುತ್ತೆ ಇಲ್ಲಿ. ರೆಡ್ ಸಿಗ್ನಲ್ ಬಿದ್ದರೆ ಬಿಸಿಲಲ್ಲಿ ನಿಂತು ಚಕ್ರ ಬಂದು ಬಿದ್ದುಬಿಡ್ತಾರೆ ಅಂತ ಆ ಥರ ಹಾಕಿದ್ದಾರೆ ನೋಡಿ. ಇಲ್ಲೂ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ, ಎಲ್ಲಿ ಸಿಗ್ನಲ್ ಇದೆ ಅಲ್ಲೆಲ್ಲ ಹಾಕಿದ್ದಾರೆ. ಬಿಕಾಸ್ ಆಫ್ ಸಮ್ಮರ್ ಹೀಟ್, ಅಷ್ಟು ಬಿಸಿಲಿರುತ್ತೆ ಇಲ್ಲಿ. ಮಿನಿಮಮ್ 40+ ಇರುತ್ತೆ ಎವ್ರಿ ಡೇ. ಟೈಮ್ ಈಗ 5:20 ಆದರೂ ಈ ಲೆವೆಲಿಗೆ ಇನ್ನೂ ಬಿಸಿಲಿದೆ ನೋಡಿ. ಮೋಡ ಅನ್ನೋದು ಎಲ್ಲೋ ಒಂದೊಂದು ಚೂರು ಕಾಣ್ತಾಯಿದೆ ಅಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಗೈಸ್. ಈ ರೈಡು ಸ್ವಲ್ಪ ನನಗೆ ಟಫ್ ಆಗುತ್ತೆ, ಬಿಕಾಸ್ ಕಂಪ್ಲೀಟ್ ಲಗೇಜ್ ಹಿಂದ್ಗಡೆ ಇದೆ ಆ್ಯಂಡ್ ಆಲ್ಸೋ ಒಂದು ಟ್ಯಾಂಕ್ ಮೇಲೆ ನಂದೊಂದು ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಸೊ ತುಂಬ ನಿಧಾನಕ್ಕೆ ಹೋಗಬೇಕಾಗುತ್ತೆ. ಈ ಸ್ಲೋ ಆಗಿ ಹೋಗೋದ್ರಿಂದ ಟ್ರಾವೆಲ್ ಟೈಮ್ ಕೂಡ ಜಾಸ್ತಿನೇ ಆಗುತ್ತೆ. ಈಗ ಆಲ್ರೆಡಿ 6:30 ಆಯಿತು. ನಾನು ಇದನ್ನೆಲ್ಲ ಲಗೇಜ್ನ ಬೈಕಿಗೆ ಕಟ್ಟಿ ಇಲ್ಲಿಂದ ಬಿಡೋಷ್ಟಿಗೆ ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು. ಆಲ್ರೆಡಿ ರನ್ನಿಂಗ್ ಆನ್ ಲೋ ಫ್ಯೂಯಲ್. ಆ್ಯಂಡ್ ಆಲ್ಸೋ ಒಂದು ಕಾಫಿ ಶಾಪ್ಗೆ ಹೋಗಿ ನನ್ನ ಒಂದು ಲಾಸ್ಟ್ ಕಾಫಿ ಇನ್ ಬೆಂಗಳೂರು ಫಾರ್ ಲಾಂಗ್ ಟೈಮ್ ಅನಿಸುತ್ತೆ. ಓ ಮೈ ಗಾಡ್, ಇಟ್ ವಾಸ್ ರಿಯಲಿ ಅನ್ಪ್ಲ್ಯಾನ್ಡ್. ಹೆಂಗೋ ಜಸ್ಟ್ ಹೇಳ್ತಾ ಇದ್ದೆ ನಮ್ಮ ಕಾಫಿ ಅಡ್ಡಾಗ ಹೋಗ್ತಾ ಇದ್ದೀವಿ ಅಂತ, ನೀವೇ ಬಂದ್ಬಿಟ್ರಲ್ಲ. ಗ್ರೇಟ್. ಅನ್ಪ್ಲ್ಯಾನ್ಡ್ ಮೀಟಪ್. ಸೊ ಇದು ನಮ್ಮ ಫಿಲ್ಟರ್ ಕಾಫಿ ಅಂತ. ನಮ್ದಿದು ರೆಗ್ಯುಲರ್ ಅಡ್ಡ. ವೀಕೆಂಡ್ಸಲ್ಲಿ ಸಂಡೇಲಂತೂ ಪಕ್ಕ ಬರ್ತೀವಿ. ನೀವು ಇವ್ರನ್ನ ನೋಡಿರ್ಬೋದು ಆಲ್ರೆಡಿ ಒಂದು ವ್ಲಾಗಲ್ಲಿ. ರಂಗರಾಯನ ದೊಡ್ಡಿ ಅಂತ ಒಂದು ಲೇಕ್ಗೆ ಹೋಗಿದ್ವಿ. ಅದೊಂಥರ ಫನ್ನಿ ವ್ಲಾಗ್ ಆಗಿರುತ್ತೆ. ಲೈಕ್ ಒಂದು ಅರೌಂಡ್ 50 to 60 ಕಿಲೋಮೀಟರ್ಸ್ ಬ್ಯಾಂಗ್ಳೂರು ಸುತ್ತಮುತ್ತ ನೀವು ವೀಕೆಂಡ್ಸಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋದಾದರೆ ಇಟ್ ಈಸ್ ದ ವೆರಿ ಗುಡ್ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒನ್ಸ್ ಆ ವ್ಲಾಗ್ನ ನೀವು ಚೆಕ್ ಮಾಡಿ. ಆ್ಯಂಡ್ ಲೆಟ್ಸ್ ಹ್ಯಾವ್ ಕಾಫಿ ನಾವು. ಒಂದು ಕಾಫಿ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ಟೈಮ್ ಆಲ್ಮೋಸ್ಟ್ 7 o'clock ಆಗಿಬಿಡ್ತು. ಆದರೂ ಕ್ಲೈಮೇಟು ವೆದರ್ ಮಾತ್ರ ತುಂಬ ಚೆನ್ನಾಗೈತೆ. ಐ ವಿಲ್ ಮಿಸ್ ದಿಸ್ ಬೆಂಗಳೂರು ವೆದರ್. ಓಕೆ ಗೈಸ್, ಬಾಯ್ ಬಾಯ್. ಯಾ ಬಾಯ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಯಾಗ್ ಹಿಡ್ಕೊಂಬಂದಿದ್ದಕ್ಕೆ. ನೀನೇನಂದೆಲ್ಲ ಬರುತ್ತದು. ವಾವ್, ಎಲ್ಲ ಬೀಪೆ ಹಾಕ್ಬೇಕಪ್ಪ ಇಲ್ಲಿ, ಫುಲ್ ಬೀಪೆ. ಓಕೆ ಬಾಯ್ಸ್, ಬಾಯ್ ಬಾಯ್. ಯಾರಾದರೂ ಸ್ವಲ್ಪ ಹಿಂದೆ ಹೇಳಿರೋ, ಕಮಾನ್. ಸಾಕು ಹೇಳಿ ಅಂತಂದರೆ ಯಾವ ಲೆವೆಲಿಗೆ ಹೇಳ್ದೆ ಗುರು. ಸಿಗೋಣ. ಸೊ ಈಗ ನಾವು ಒಂದು ಕಾಫಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈ ಬೆಂಗಳೂರು ವೆದರ್ ನೋಡಿದ್ರೆ ಬಿಟ್ಟೋಗೋ ಮನಸ್ಸೇ ಬರಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ನೋಡಿ ರೋಡ್ಸ್ ಎಲ್ಲ ಎಷ್ಟು ಖಾಲಿ ಇದೆ. ಈ ಥರ ಇದ್ದರೆ ತುಂಬ ಖುಷಿ ಆಗುತ್ತೆ ಓಡಾಡೋದಕ್ಕೆ. ಯಾವಾಗ ಬಂದ್ರೂ ಫುಲ್ ಟ್ರಾಫಿಕ್ಕೇ ಇರೋದು. ಸೊ ಕಾಫಿ ಶಾಪ್ ಹತ್ರ ಅನ್ಎಕ್ಸ್ಪೆಕ್ಟೆಡ್ಲಿ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ನಾನು ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿರಲಿಲ್ಲ, ಬಿಕಾಸ್ ನಂಗೆ ಲೇಟ್ ಆಗಿಬಿಡುತ್ತೆ ಹೋಗೋದು ಅಂದ್ಬಿಟ್ಟು. ಆ್ಯಸ್ ಯೂಶ್ವಲ್ ನಾವು ಎವ್ರಿ ವೀಕೆಂಡ್ ಅದೇ ಪ್ಲೇಸಿಗೆ ಬರೋ ಕಾರಣ ಅವರು ಬಂದಿದ್ದರು. ಇಟ್ಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಯಿತು. ಈ ಥರದ್ದು ನಿಮ್ಮದು ಒಂದು ಯಾವುದಾದ್ರೂ ಟೀ ಕಾಫಿ ಅಡ್ಡ ಇರುತ್ತೆ ಅಲ್ವಾ? ಸೊ ಯಾವುದು ಬೆಸ್ಟ್ ಪ್ಲೇಸ್, ನಿಮ್ಗೆ ಯಾವುದು ಫೇವ್ರೇಟ್ ಸ್ಪಾಟ್ ಇರುತ್ತೆ ಅದನ್ನು ಕಮೆಂಟ್ ಮಾಡಿ. ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಮಾಡ್ಬೋದು. ಕಾಫಿ ಆರ್ ಟೀ, ವಾಟ್ ಎವರ್ ನಿಮ್ಮ ಫೇವ್ರೇಟ್ ಬೆವರೇಜ್. ಸೊ ಈಗ ನಾವು ಒನ್ ಅಮಾಂಗ್ ದ ಕೂಲೆಸ್ಟ್ ಪ್ಲೇಸ್ ಅಥವಾ ಸಖತ್ತಾಗಿರೋ ವೆದರ್ ಇರೋ ಒಂದು ಪ್ಲೇಸಿಂದ ಫುಲ್ ಹಾಟೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು, ಆ ಡಿಸ್ಟಿಕ್ಕಿಗೆ ಓಡ್ತಾ ಇದ್ದೀವಿ. ನೋಡೋಣ ಕ್ಲೈಮೇಟ್ ಚೇಂಜ್ ಹೆಂಗಿರುತ್ತೆ ಅಂತ. ಇನ್ ಬಿಟ್ವೀನ್ ಲೈಕ್ ಫಾರ್ ಎವ್ರಿ ಡಿಸ್ಟಿಕ್ ನಿಮಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಾವು ಬ್ಯಾಂಗ್ಳೂರಲ್ಲಿರೋ ಕಾರಣ ನೋಡಿ ವೆದರ್ ಯಾವ ಥರ ಇದೆ. ಸೊ 7:30 ಆಗಿದೆ, ಬಟ್ ಸ್ಟಿಲ್ ಫುಲ್ ಕೂಲ್ ಬ್ರೀಸ್ ಫ್ಲೋ ಆಗ್ತಾ ಇದೆ. ಈಗ
ಯಾವ ಬೈಕ್ ಆಗಿರ್ಬೋದು ಕಮೆಂಟ್ ಮಾಡಿ. ಸಖತ್ತಾಗಿ ಮಾಡಿಫೈ ಮಾಡಿಸೋರೆ. ಮೋಸ್ಟ್ಲಿ ನನಗನ್ಸುತ್ತೆ ಬಾಕ್ಸರ್ ಇರ್ಬೋದು ಅಂತ. ಅದನ್ನಿಷ್ಟು ಚೆನ್ನಾಗಿ ಮಾಡಿಫೈ ಮಾಡಿಸಿದ್ದಾರೆ. ಸೊ ಅಲ್ಲಿ ನಿಮ್ಮ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಬೆಟ್ಟ, ಅದು ನಿಜಗಲ್ ಬೆಟ್ಟ ಅಂತ. ಅದ್ರದ್ದು ಒಂದು ವ್ಲಾಗ್ ನನ್ನ ಚಾನಲಲ್ಲಿದೆ, ಒಂದು ಚೆಕ್ ಮಾಡಿ. ವೀಕೆಂಡ್ ಪ್ಲ್ಯಾನ್ ಏನಾದರೂ ಮಾಡ್ಬೋದು ಬ್ಯಾಂಗ್ಳೂರಲ್ಲಿರೋರು ಇಲ್ಲಿಗೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು. ಬಟ್ ಕೋತಿಗಳೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾವೆ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಆ ವ್ಲಾಗಲ್ಲಿ ನೀವು ನೋಡ್ಬೋದು. ಒಂದು ಸರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸಖತ್ ಗ್ರೀನಾಗಿ ಕಾಣ್ತಿದೆ ಅಲ್ವಾ. ಲೈಕ್ ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಆಲ್ರೆಡಿ ಫುಲ್ ಗ್ರೀನರಿ ಕಾಣಿಸ್ತಾ ಇದೆ. ವಾ, ಅಲ್ಲಿ ನೋಡ್ರಿ ಮುಂದ್ಗಡೆ ಟ್ರಾಫಿಕ್ಕು. ಇದು ಒಂದು ಬೇಜಾರು ಈ ಹೈವೇಲಿ, ತುಮಕೂರು ಹೈವೇಲಿ ತುಂಬ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಆಲ್ಸೋ ತುಂಬ ಕಡೆ ರೋಡ್ ಮಾಡ್ತಾ ಇದ್ದಾರೆ ಇನ್ನೂ. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಾವು ಬ್ಯಾಂಗ್ಳೂರಿಂದ ಬಳ್ಳಾರಿ ಅಥವಾ ಆ ಕಡೆ, ಈಗ ನಾನು ಹೋಗ್ತಾ ಇರೋದು ಸಿಂಧನೂರು ಅಂತ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಇನ್ನೂ ಒಂದು ಹೈವೇ ಇದೆ, ಹೈದ್ರಾಬಾದ್ ಹೈವೇ, ಹಂಗೂ ಹೋಗ್ಬೋದು. ಸೊ ಅನಂತಪುರಿಂದ ನಾವು ಬಳ್ಳಾರಿಗೆ ಬಂದು ಬಳ್ಳಾರಿಯಿಂದ ಹೋಗ್ಬೋದು. ಬಟ್ ಸ್ಟಿಲ್ ನನಗೆ ಈ ಪ್ಲೇಸ್, ಈ ಹೈವೇಲಿ ಹೋಗೋದಕ್ಕೆ ಇಷ್ಟ. ಬಿಕಾಸ್ ಕರ್ನಾಟಕದ ಒಳಗಡೆ ಹೋಗ್ತೀವಿ ಇದಾದರೆ, ಅದು ಕಂಪ್ಲೀಟ್ಲಿ ಆಂಧ್ರ ಹೈವೇ ಅದು. ಸೊ ಹಂಗಾಗಿ ನಾನು ಬರೀ ಹಿಂಗೆ ಹೋಗ್ತೀನಿ. ಆಮೇಲೆ ಅಲ್ಲಿ ಬಿಸಿಲು ಜಾಸ್ತಿ ಸ್ವಲ್ಪ ಆಂಧ್ರ ಪ್ರದೇಶದಲ್ಲಿ. ಇಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ, ನಮ್ಮ ಕಡೆ ಸ್ವಲ್ಪ. ಸೊ ಲೆಟ್ಸ್ ಹ್ಯಾವ್ ಒನ್ ಕೊಕೊನಟ್ ವಾಟರ್. ಫುಲ್ ಡಿಹೈಡ್ರೇಟ್ ಆಗಿದ್ದೀನಿ. ಒಂದು ನೀರು ಕೊಡೋಣ. ಹಾಂ, ಇಲ್ಲೊಂದು ಎಳ್ನೀರು ಕುಡ್ಕೊಂಡು ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಸ್ವೀಟ್ ಆಗಿತ್ತು. ಈ ದಾರಿ ಉದ್ದಕ್ಕೂ ಇದು ಎಳ್ನೀರು ಮಾರ್ತಾರೆ ಇಲ್ಲಿ ತುಮಕೂರು ಅದಾದಮೇಲೆ ಸಿರಾ ಹತ್ರ ಬಂದಂಗೆ. ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಬರೀ ತೆಂಗಿನ ಗದ್ದೆನೇ ಕಾಣುತ್ತೆ ನಮಗೆ. ಮೋಸ್ಟ್ಲಿ ಇಲ್ಲಿಂದನೇ ಕಾಯಿ ಇಳಿಸ್ಬಿಟ್ಟು ಇಲ್ಲೇ ಮಾರ್ತಾರೆ ಅನಿಸುತ್ತೆ. ಅವಾಗಿಂದನೂ ಇಷ್ಟೇ ಹಿಂಗೆ ಇದೆ, ಬಿಸಿಲೇ ಬೀಳ್ತಿಲ್ಲ, ಫುಲ್ ಕ್ಲೌಡಿ ಆಗಿದೆ ಮೇಲೆ. ಆ್ಯಕ್ಚುಲಿ ಈ ವೆದರು ಸಪೋರ್ಟ್ ಮಾಡ್ತಿದೆ ನನಗೆ ಟ್ರಾವೆಲ್ಗೆ. ತುಂಬಾ ಗಾಳಿ ಇದೆ, ಫುಲ್ಲು ವಿಂಡ್ ಸೌಂಡ್, ನಿಮಗೆ ವಿಂಡ್ ನಾಯ್ಸ್ ಕೇಳಿಸ್ತಿರ್ಬೋದು ಅನಿಸುತ್ತೆ. ಬಿಕಾಸ್ ನಾನು ಅದು ಫೀಲ್ ಆಗ್ತಿದ್ದೀನಿ. ಹೆಲ್ಮೆಟ್ ಒಳಗಡೆ ಎಲ್ಲ ಫುಲ್ಲು ಗಾಳಿ ಬರ್ತಾಯಿದೆ. ನಮ್ಮ ಕಡೆ ಹೋದಂಗೆಲ್ಲ ಗಾಳಿ ಜಾಸ್ತಿ ಮತ್ತು ಬಿಸಿಲು ಜಾಸ್ತಿ. ಆ ತುಮಕೂರು ಬ್ಯಾಂಗ್ಳೂರು ಸೈಡ್ ಎಲ್ಲ ಫುಲ್ ಕೂಲಾಗಿರುತ್ತೆ, ಕ್ಲೈಮೇಟೇ ಬೇರೆ ಥರ. ಇಲ್ಲಿ ಆಲ್ರೆಡಿ ಚೇಂಜ್ ಆಗೋಗ್ಬಿಡ್ತು. ಇಲ್ಲಿಂದ ಒಂದು 70 ಕಿಲೋಮೀಟರ್ಸ್ ಹೋದರೆ ದಾವಣಗೆರೆ ಬರುತ್ತೆ. ಆಮೇಲೆ 10 ಕಿಲೋಮೀಟರ್ಸ್ ಈ ಕಡೆ ಹೋದರೆ ಚಿತ್ರದುರ್ಗ ಸಿಗುತ್ತೆ. ಈಗ ಈ ಲೊಕೇಶನಲ್ಲಿ ಒಂದು ರೀಲ್ ಮಾಡೋಣ ಅಂದ್ಬಿಟ್ಟು ಟ್ರೈಪಾಡ್ ಹಾಕಿದ್ದೀನಿ. ನೋಡೋಣ ರೀಲ್ ಹೆಂಗೆ ಬರುತ್ತೆ ಅಂತ. ಸೊ ಇನ್ನೂ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಫಾಲೋ ಮಾಡ್ಕೊಳ್ಳಿ. ಲೈಕ್ ಲಿಂಕ್ ನನ್ನ ಬಯೋದಲ್ಲಿರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಒನ್ಸ್ ಚೆಕ್ ಮಾಡಿ. ಸೊ ಲೆಟ್ಸ್ ಕಂಟಿನ್ಯೂ ದ ಜರ್ನಿ ಫ್ರಮ್ ಹಿಯರ್. ಇಲ್ಲಿಂದ ಇನ್ನೂ ಒಂದು 200 ಕಿಲೋಮೀಟರ್ಸ್, 220 ಕಿಲೋಮೀಟರ್ಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಟೈಮ್ ಈಸ್ ಆಲ್ಮೋಸ್ಟ್ ಲೈಕ್ 12 ಗಂಟೆ ಆಗಿದೆ. ಹೋಗಿ ರೀಚ್ ಆಗೋದಕ್ಕೆ ಮಿನಿಮಮ್ 4 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ತುಂಬ ಕಡೆಯೇ ಸ್ಟಾಪ್ ಮಾಡ್ತಾನೇ ಇದ್ದೀನಿ, ವೀಡಿಯೋಗ್ರಫಿ ಫೋಟೋಗ್ರಫಿಗಂತನ. ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಲೈಕ್ ಬ್ರೇಕ್ಫಾಸ್ಟಿಗೆ ಒಂದು 45 to 50 ಮಿನಿಟ್ಸ್ ಏನೋ ಸ್ಟಾಪ್ ಮಾಡಿದ್ದೆ. ಅಲ್ಲಿ 1 ಅವರ್ ಆಲ್ಮೋಸ್ಟ್ ವೇಸ್ಟ್ ಆಯಿತು. ಎಲ್ಲ ಟ್ರಿಪ್ಪಲ್ಲೂ ಇಷ್ಟ ಆಗಿರುತ್ತೆ ನಂದು. ಎಲ್ಲ ಟ್ರಾವೆಲ್ ಟೈಮಲ್ಲೂ ಹಿಂಗೆ ಆಗುತ್ತೆ. ಲೈಕ್ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ ಕಾಣಿಸಿದ್ರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆದರೆ ಯಾವೊಂದು ಇಂಥವ್ರಿಂದನೇ ಎಲ್ಲ ಆಕ್ಸಿಡೆಂಟ್ ಆಗೋದು. ಸೀದಾ 3rd ಲೈನಿಂದ ಈ ಕಡೆ ಲೈನ್ಗೆ ಎಳ್ದ್ಬಿಟ್ಟ. ಇನ್ನು
ಕೇಸ್ ಏನಾದರೂ ಹಿಂದ್ಗಡೆ ತುಂಬ ಸ್ಪೀಡಾಗಿ ಒಂದು ಯಾವುದಾದ್ರೂ ಈ ಥರ ಕಾರ್ ಬರ್ತಾ ಇತ್ತು ಅಂದ್ಕೊಳ್ಳಿ, ಪಕ್ಕಾ ಗುದ್ದಿರೋರು. ಮೇನ್ ಥಿಂಗ್ ಏನು ಅಂತಂದರೆ ಈ ಹೈವೇಲಿ ಇದನ್ನು ಮೇಲ್ಗಡೆಯಿಂದ ನೋಡಿದರೆ, ಅಂದರೆ ಒಂದು ಡ್ರೋನ್ ವ್ಯೂವಲ್ಲಿ ನೋಡಿದರೆ ನಿಮಗೆ ಇದೊಂದು ಬಟರ್ಫ್ಲೈ ಶೇಪಲ್ಲಿ ಕಾಣಿಸುತ್ತೆ. ಇದೇನು ಸರ್ಕಲ್ ಇದೆ ಅಲ್ವಾ, ಇದು 4 ಕಡೆಯೂ ಇದೆ. ಸೊ ಸೇಮ್ ಲೈಕ್ ಬಟರ್ಫ್ಲೈ ವಿಂಗ್ಸ್ ಥರ ಕಾಣಿಸುತ್ತೆ, ಬಟರ್ಫ್ಲೈ ರೆಕ್ಕೆ ಥರ. ಸೊ ಅದು ನೀವು ನೋಡ್ತಿರ್ಬೋದು ಈಗ ಈ ಪಿಕ್ಚರಲ್ಲಿ ಕಾಣಿಸ್ತಾ ಇರೋದು, ಅದು ಇದೇ ಹೈವೇನೆ. ಸೊ ಇಲ್ಲಿಂದ ಅನದರ್ 130 ಕಿಲೋಮೀಟರ್ಸ್ ಹೋದರೆ ನಮಗೆ ಹೊಸಪೇಟೆ ರೀಚ್ ಆಗ್ತೀವಿ. ಇದು ಸಿಂಗಲ್ ವೇ ಅನ್ನೋ ಥರ ಕಾಣಿಸ್ತಿದೆ ನಮಗೆ, ಬಟ್ ಇದು ಆ್ಯಕ್ಚುಲಿ ಇದೂ ಹೈವೇನೆ. ಆ ಕಡೆ ಸೈಡ್ ರೋಡ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟೊಂದು ಡ್ರೈ ಲ್ಯಾಂಡ್ ಇದೆ ಇಲ್ಲಿ ಅಂತ. ಬಿಕಾಸ್ ಇನ್ನೂ ಈ ಕಡೆ ಎಲ್ಲ ಫುಲ್ ಮಳೆನೇ ಆಗ್ತಿಲ್ಲ ಜಾಸ್ತಿ, ಅದಕ್ಕೆ ಈ ಥರ ಡ್ರೈ ಇದೆ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಬಿಸಿಲು ಹೆವಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ. ಫುಲ್ ಡಿಹೈಡ್ರೇಟ್ ಆಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಗಾಳಿ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ, ಗಾಳಿನೂ ಜಾಸ್ತಿ. ಈ ಥರ ಇದ್ದರೆ ಫುಲ್ಲು ಎನರ್ಜಿಲೆಸ್ ಫೀಲ್ ಆಗ್ತಿರ್ತೀವಿ. ನೋಡಿ ಬಿಸಿಲಿಗೆ ಒಳ್ಳೆ ಪಳ ಹೊಳಿತಿದೆ ರೋಡೆಲ್ಲ. ಬ್ರೇಕ್ ತಗೊಳ್ಳೋಣ ಅಂತಿದ್ದೀನಿ. ಆ್ಯಂಡ್ ಇಲ್ಲೇ ಒಂದು ಹೋಟೆಲ್ ಇದೆ. ನಾನು ಪ್ರತಿ ಸಾರಿ ಬಂದಾಗೂ ಈ ಹೈವೇಲಿ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಬಿಕಾಸ್ ಇದೊಂದು ಹೋಟೆಲ್ ಬಿಟ್ಟರೆ ಈ ಹೈವೇಲಿ ಅಷ್ಟೊಂದು ಯಾವುದು ಹೋಟೆಲ್ಸೇ ಇಲ್ಲ ಮುಂದೆ. 1 o'clock ಈಗ ಟೈಮು. ಈಗ ಇಲ್ಲೊಂದು ಅವರ್ ಬ್ರೇಕ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಟುಡೇ IPL ಫೈನಲ್ ಇದೆ, RCB ವರ್ಸಸ್ GT. ಆಲ್ ಎಕ್ಸೈಟೆಡ್ ಟು ವಾಚ್ ದ ಮ್ಯಾಚ್. ನೆರಳಿದೆ ಇಲ್ಲಿ. ಎಲೆಕ್ಟ್ರಿಕ್ ಚಾರ್ಜರ್ ಕೂಡ ಇದೆ, ಬ್ಯಾಟ್ರಿ ಸ್ಟೇಷನ್, ಚಾರ್ಜಿಂಗ್ ಸ್ಟೇಷನ್ ಸಾರಿ. ಸೊ ಇಲ್ಲೊಂದು ½ an hour ಬ್ರೇಕ್ ತಗೊಂಡು ಈಗ ವಾಪಸ್ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೋಡ ಬಂದಂಗೆ ಆಯಿತು. ಈಗ ಹೆವಿ ಬಿಸಿಲು ಇತ್ತು ಇಷ್ಟೊತ್ತು. ಹೊಸಪೇಟೆ ಇನ್ನೂ 18 ಕಿಲೋಮೀಟರ್ಸ್ ಅಷ್ಟೇ. ಸೊ ಈ ಹೊಸಪೇಟೆ ಆಲ್ಮೋಸ್ಟ್ ಒಂದು ಸ್ವಲ್ಪ ವೆಸ್ಟರ್ನ್ ಘಾಟ್ಸ್ ಫೀಲ್ ಕೊಡುತ್ತೆ. ಮುಂದೆ ನೋಡಿ ಫುಲ್ ಗ್ರೀನ್ ಲಶ್ ಆಗಿ ತುಂಬ್ಕೊಂಬಿಟ್ಟಿದೆ. ಹಿಂಗೇನೋ ಸೇಮ್ ಹಂಗೆ ಅನಿಸುತ್ತೆ. ಈ ಕೆಂಪು ಮಣ್ಣು ಈ ಥರ ಬೆಟ್ಟದಲ್ಲೆಲ್ಲ ಫುಲ್ ಗ್ರೀನ್ರಿ ನೋಡಿದರೆ ಕುದುರೆ ಮುಖ ಥರ ಫೀಲ್ ಆಗುತ್ತೆ. ಬಟ್ ಬಿಸಿಲು ಒಂದಿಲ್ಲ ಅಂತಂದರೆ ಅಫ್ಕೋರ್ಸ್ ಸೇಮ್ ಹಂಗೆ ಇರೋದು. ಸೊ ಇದೆ ಬ್ಯಾಕ್ ವಾಟರ್ಸ್. ನೀರಿದೆ, ತುಂಬಾ ಇದೆ, ತುಂಬ ಏನಿಲ್ಲ, ಹೋಗ್ಬಿಟ್ಟಿದ್ದಾವೆ ಹಿಂದಕ್ಕೆ ಫುಲ್ಲು. ಆ್ಯಕ್ಚುಲಿ ಫುಲ್ ಇಲ್ಲಿವರೆಗೂ ಬರುತ್ತೆ ಅನ್ಸುತ್ತೆ ನೀರು. ಹಾಗೆ ಮುಂದುಗಡೆ ನೋಡಿ ಟನಲ್ ಇದೆ. ಲೆಟ್ಸ್ ಸ್ವಿಚ್ ದ ವ್ಯೂ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a Officially welcoming you all to the Bisilanadu, Ballari and Raichuru districts. ಈಗ ನಾವು ಆಲ್ಮೋಸ್ಟ್ ಬಾರ್ಡರ್ ಬಿಟ್ವೀನ್ ರಾಯಚೂರು, ವಿಜಯನಗರ ಆ್ಯಂಡ್ ಬಳ್ಳಾರಿ ಡಿಸ್ಟಿಕ್ ಅಲ್ಲಿದ್ದೀವಿ. ಆ್ಯಂಡ್ ಇಲ್ಲಿಂದ ಫುಲ್ ಬಿಸಿಲ ಜೊತೆ ಶೆಕೆನೂ ಹಂಗೆ ಇರುತ್ತೆ. ಆಲ್ರೆಡಿ ಐ ಆಮ್ ಸ್ವೆಟ್ಟಿಂಗ್, ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. till the sun's up Monday.
We'll tell our phones, do not disturb. I got my straw hat, babe. And you can finally pull the tags on your Tommy Bahama shirt. Blue crush up on the 85-inch sound machine. When we wanna hear the ocean, I think everything we need is right here. And there ain't a palm tree in sight, but there's not a cloud in your blue. I gotta ಅಲ್ಲಿ ಮುಂದೆ ನೋಡ್ತಿರ್ಬೋದು ಸಿಗ್ನಲ್ ಹಿಂದ್ಗಡೆ ಈ ಥರ ಹಾಕಿದ್ದಾರೆ, ಬಿಕಾಸ್ ತುಂಬ ಬಿಸಿಲಿರುತ್ತೆ ಇಲ್ಲಿ. ರೆಡ್ ಸಿಗ್ನಲ್ ಬಿದ್ದರೆ ಬಿಸಿಲಲ್ಲಿ ನಿಂತು ಚಕ್ರ ಬಂದುಬಿಟ್ಬಿಡ್ತಾರೆ ಅಂತ ಆ ಥರ ಹಾಕಿದ್ದಾರೆ ನೋಡಿ. ಇಲ್ಲೂ ಹಾಕಿದ್ದಾರೆ, ಈ ಕಡೆ ಸೈಡು ಇಲ್ಲೂ ಹಾಕಿದ್ದಾರೆ. ಎಲ್ಲಿ ಸಿಗ್ನಲ್ ಇದೆ ಅಲ್ಲೆಲ್ಲ ಹಾಕಿದ್ದಾರೆ, ಬಿಕಾಸ್ ಆಫ್ ಸಮ್ಮರ್ ಹೀಟ್. ಅಷ್ಟು ಬಿಸಿಲಿರುತ್ತೆ ಇಲ್ಲಿ. ಮಿನಿಮಮ್ 40+ ಇರುತ್ತೆ ಎವ್ರಿ ಡೇ. ಅದು ಮ್ಯಾಕ್ಸಿಮಮ್ ನಂಬರ್ಸ್ ಗೊತ್ತಿಲ್ಲ, ಆಗುತ್ತೆ ಒಂದೊಂದು ಸರಿ 43, 44 ಎಲ್ಲ ಬರುತ್ತೆ ಅನಿಸುತ್ತೆ. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. 'Cause paradise is wherever we make it. Oh, nice. Paradise is wherever we make it. See the 79. ಟೈಮ್ ಈಗ 5:20 ಆಗಿದೆ, ಆದರೂ ಈ ಲೆವೆಲಿಗೆ ಇನ್ನೂ ಬಿಸಿಲಿದೆ ನೋಡಿ. ಇಲ್ಲೆಲ್ಲ ಬರೀ ಭತ್ತ ಬೆಳೀತಾರೆ ಜಾಸ್ತಿ, ಸೊ ಇದು ಭತ್ತದ ನಾಡು. ಸೊ ಫೈನಲಿ ನಾವು ಸಿಂಧನೂರಿಗೆ ಬಂದು ರೀಚ್ ಆದ್ವಿ. ಸಿಂಧನೂರು ಅಂದರೆ ಇಟ್ಸ್ ಲೈಕ್ ಎ ತಾಲೂಕ್ ಇನ್ ರಾಯಚೂರು ಡಿಸ್ಟಿಕ್. ಆ್ಯಂಡ್ ಈ ಊರಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಏನಂದರೆ ಈ ನಮ್ಮ ಸಿಂಧನೂರು ಒನ್ ಆಫ್ ದ ರಿಚೆಸ್ಟ್ ತಾಲೂಕ್ ಇನ್ ಏಷ್ಯಾ. ಈ ಊರಲ್ಲೇ ಮೋಸ್ಟ್ ನಂಬರ್ ಆಫ್ ಟ್ರ್ಯಾಕ್ಟರ್ಸ್ ಸೇಲ್ ಆಗುತ್ತೆ ಇಡೀ ಇಂಡಿಯಾದಲ್ಲಿ. ಸೊ ಇಟ್ಸ್ ಒನ್ ಆಫ್ ದ ರಿಚೆಸ್ಟ್ ತಾಲೂಕ್ ಇನ್ ದ ಏಷ್ಯಾ ಆ್ಯಕ್ಚುಲಿ. ಸೊ ಇಟ್ಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ದಿಸ್ ಸಿಟಿ. ನಾನು ಅವಾಗೇ ನಿಮ್ಗೆ ಹೇಳಿದೆ, ಪ್ರತಿಯೊಂದು ಊರಿಗೂ ಭತ್ತದ ನಾಡು ಅಂತ ಹಾಕಿರ್ತಾರೆ. ಇಲ್ಲಿ ತುಂಬ ಟ್ರ್ಯಾಕ್ಟರ್ ಸೇಲ್ ಆಗುತ್ತೆ ಅಂತಂದರೆ ಅಗ್ರಿಕಲ್ಚರ್ ಫೀಲ್ಡ್ಸಿಗೆ ಯೂಸ್ ಮಾಡೋದಕ್ಕೆ. ಅದು ಈಗ ಭತ್ತ ಬೆಳೀತಾರಲ್ವ, ಸೊ ಟ್ರ್ಯಾಕ್ಟರ್ಸು ಅಗ್ರಿಕಲ್ಚರ್ ಎಲ್ಲ ತುಂಬಾ ಇದೆ ಈ ಕಡೆ. ಈಗ ಹಿಂಗೆ ಹೋಗ್ತಾ ಇರ್ತೀವಿ, ಇಲ್ಲೊಂದು ಮಿಡ್ಲಲ್ಲಿ ಒಂದು ಯಾವುದೋ ಪ್ಯಾಸೇಜ್ ಬಿಟ್ಟಿರ್ತಾರೆ, ಅವ್ರು ಸಡನ್ನಾಗಿ ನುಗ್ಬಿಡ್ತಾರೆ ನೋಡಿ. ಅಲ್ಲಿ ಮುಂದೆ ಒಬ್ಬ ಜಸ್ಟ್ ಬಂದ ಎಂಟರ್ ಆದ. ಹಾಗೆ ಇಲ್ಲಿ ಇನ್ನೊಂದು ಸಿಗ್ನಲ್ಸ್ ಹತ್ರ ಇನ್ನೂ 3 to 4 ಸೆಕೆಂಡ್ಸ್ ಇರುತ್ತೆ. ಆವಾಗೆ ಸಿಗ್ನಲ್ ಇನ್ನೂ ಗ್ರೀನ್ ಟರ್ನ್ ಕೂಡ ಆಗಿರಲ್ಲ, ಇನ್ನೂ 4 ಸೆಕೆಂಡ್ ಇರುತ್ತೆ, ಆವಾಗೆ ನುಗ್ಬಿಡ್ತಾರೆ ಜನ. ಇನ್ನು ಇವರಿಗೆಲ್ಲ ಕರೆಕ್ಟಾಗಿ ಫೈನ್ ಹಾಕಿ ಎಲ್ಲ ಬುದ್ಧಿ ಕಲಿಸಿದ ಮೇಲೆ ಕರೆಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ಫಾಲೋ ಮಾಡೋದು. ಫೈನ್ ಹಾಕಿಲ್ಲ ಅಂದರೆ ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲ್ಲ. ಯಾಕೆ ಮಾಡಬೇಕು, ಅದರಿಂದ ನಮಗೇನು ನಷ್ಟ ಆಗಲ್ಲಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ ಜನ. ಇವತ್ತಂತೂ ನಾನು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ, ಬಿಕಾಸ್ ಇದು ಬಿಸಿಲು ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಫುಲ್ ಟಯರ್ಡ್ ಫೀಲ್ ಆಗ್ತಾಯಿದ್ದೀನಿ. ಅದೆಷ್ಟು ನೀರು ಕುಡಿದ್ರೂ ಡಿಹೈಡ್ರೇಟ್ ಆಗ್ತಾನೇ ಇದ್ದೀನಿ. ಮೋಸ್ಟ್ಲಿ ಬೇಸಿಗೆ ಅಂದ್ಬಿಟ್ಟು ಜನ ಯಾರೂ ಆಚೆ ಬಂದಿಲ್ಲ ಅನಿಸುತ್ತೆ. ಖಾಲಿ ಇದೆ ಎಲ್ಲ. 5:30 ಆದರೂ ಇಷ್ಟು ಖಾಲಿ ಇದೆ. ಆ್ಯಂಡ್ ಸಿಗ್ನಲ್ ಕೂಡ ಇಲ್ಲ, ಖಾಲಿ ಇದ್ದರೆ ಸಿಗ್ನಲ್ ಐತೆ.
ಫೈನಲಿ ಆಫ್ಟರ್ ಟ್ರಾವೆಲಿಂಗ್ ಫಾರ್ ಆಲ್ಮೋಸ್ಟ್ ಒಂದು 10+ ಅವರ್ಸ್ ನಾನು ಮನೆಗೆ ರೀಚ್